ಇದನ್ನೆಲ್ವಾ ಪ್ರೀತಿ ಅನ್ನೋದು? ಹೌದು ಓಂಕಾರ್. ಸರಿ ನಡಿ, ನಾವು ಮಾಡೋದಕ್ಕೆ ತುಂಬಾ ಕೆಲಸ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಡಿ. ವಸುಂಧ್ರಾ ಅಜ್ಜಿ, ಮಾಮ್ಗೊಂದು ಕಾಲ್ ಬಂತು, ಅದಕ್ಕೆ ಆಚೆ ಹೋಗಿದ್ದಾರೆ. ಓ ಅಯ್ಯೋ, ಏನು ಇಷ್ಟೊಂದು ಗಾಯ ಆಗಿದೆ? ತುಂಬಾ ನೋವ್ತಾ ಇದೆಯಾ? ಇಲ್ಲ ಅಜ್ಜಿ, ಸಣ್ಣ ಗಾಯ ಅಷ್ಟೇ. ಏನಮ್ಮ ಕರೀತಾ ಇದ್ದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಕೂತ್ಕೋ. ಹೇಳಮ್ಮ. ವಸುಂಧ್ರಾ, ಈಗ ನೀನ್ ಏನ್ ನಿರ್ಧಾರ ಮಾಡ್ದೆ? ನಿರ್ಧಾರನಾ? ಯಾವ ವಿಷಯದ ಬಗ್ಗೆ ಕೇಳ್ತಿದ್ಯಮ್ಮ? ಅತ್ತೆ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ? ಈ ಶಾನಿ ವಿರಾಟ್ ಎಂಗೇಜ್ಮೆಂಟ್ ಬಗ್ಗೆನಾ ಅಥವಾ ಇನ್ಯಾವುದ್ರ ಬಗ್ಗೆ ಇರ್ಬೋದು? ಅಲ್ಲ ವಸುಂಧ್ರಾ, ಅಥರ್ವ ವಾಪಸ್ ಸಿಗ್ದ, ಹೌದು. ಆದ್ರೆ ಇಷ್ಟು ದಿನ ಅವನ್ ಎಲ್ಲಿದ್ನಂತೆ? ಅವನ್ ಯಾರ್ ಕಿಡ್ನಾಪ್ ಮಾಡಿದ್ರಂತೆ? ನನಗೂ ಗೊತ್ತಿಲ್ಲ ಅಮ್ಮ. ಅವನ ಹತ್ರ ಕೇಳಿದ್ರೆ ಅವನು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಹೀಗಿರುವಾಗ ಏನ್ ಮಾಡೋಕ್ಕಾಗತ್ತೆ ಹೇಳು? ಹೌದು ಅಜ್ಜಿ, ಅಣ್ಣ ಈ ಸಿಚುವೇಶನಲ್ಲಿ ಇರಬೇಕಾದ್ರೆ ನಾವು ಕೆತ್ಕಿ ಕೇಳೋದು ತಪ್ಪಾಗತ್ತಲ್ವಾ? ಹೌದು, ನೀನ್ ಹೇಳೋದು ಸರಿಯಾಗೇ ಇದೆ. ಹೌದಮ್ಮ, ಅವನ್ ಮೊದ್ಲೇ ಡಿಸ್ಟರ್ಬ್ ಆಗಿದ್ದಾನೆ. ಮತ್ತೆ ಮತ್ತೆ ಅವನಿಗದನ್ನೇ ಕೇಳಿ ಯಾಕೆ ಕಿರಿಕಿರಿ ಮಾಡೋದು ಅಂತ ನಾನೇ ಸುಮ್ನಾದೆ. ಅದೆಲ್ಲ ಸರಿ ಕಣೆ, ಆದ್ರೆ ದಾರಿಲ್ ಬರೋವಾಗ ನಿಮ್ಮೇಲೆ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರಲ್ಲ, ಅದೂ ಅಲ್ದೆ ಕೊಲ್ಲೋ ಪ್ರಯತ್ನ ಬೇರೆ ಮಾಡಿದ್ರು ಅಂತ ಹೇಳಿದ್ಯಲ್ಲ. ನನ್ನ ಪ್ರಕಾರ ಅವರು ಅಣ್ಣನ ಟಾರ್ಗೆಟ್ ಮಾಡಿ ಈ ಅಟ್ಯಾಕ್ ಮಾಡಿದ್ದಾರೆ. ಅಥರ್ವನ್ ಮೇಲೆ ಯಾರು ಅಟ್ಯಾಕ್ ಮಾಡ್ಸಿರ್ತಾರೆ? ಏನ್ ಮೋಟಿವ್ ಇರಬಹುದು? ಗೊತ್ತಿಲ್ಲ ಈಶಾನಿ, ಆದ್ರೆ ಅಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವರೆಲ್ಲ ಡೈರೆಕ್ಟ್ ಆಗಿ ಅಥರ್ವನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಅವ್ರು ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲೇ ಇಲ್ಲ. ಅಲ್ಲ, ನೀವೆಲ್ಲ ಇದ್ದು ಅಥರ್ವನ್ ಮೇಲೆ ಕೊಲೆ ಪ್ರಯತ್ನ ನಡೆದಿದೆ ಅಂದ್ರೆ ಅದು ಒಂದ್ ಸಣ್ಣ ವಿಷಯನೇ ಅಲ್ಲ. ಇವರೆಲ್ಲ ಅಟ್ಯಾಕ್ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದಾರಲ್ಲ, ಇದು ಸೀರಿಯಸ್ ಆದ್ರೆ ಏನಪ್ಪ ಮಾಡೋದು? ಹೌದಮ್ಮ, ಯಾರೋ ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅಥರ್ವನ್ನ ಕಿಡ್ನಾಪ್ ಮಾಡಿರೋರೆ ಈ ಪ್ರಯತ್ನನೂ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಅತ್ತೆ, ನಿಮಗ್ ಬಿಸ್ನೆಸ್ ಅಲ್ಲಿ ಆಗದೆ ಇರೋರು ಕೂಡ ಮಾಡ್ಸಿರ್ಬೋದಲ್ವಾ? ಹೌದು ಕಣೆ ವಸುಂಧ್ರಾ, ಇದನ್ನಿಲ್ಲಿಗೆ ಬಿಡಬಾರ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದ್ಯಾರು ಅಂತ ಹುಡುಕಿಸ್ಬೇಕು. ಹೌದು ಅಜ್ಜಿ, ನಾವು ಕಾರಲ್ಲಿ ಬರಬೇಕಾದ್ರೆ ನಾನು ಮಾಮ್ ಅದನ್ನೇ ಡಿಸ್ಕಸ್ ಮಾಡ್ಕೊಂಡು ಬಂದ್ವಿ. ಅಯ್ಯೋ ದೇವ್ರೆ, ಇದೇನಿದು? ಪೊಲೀಸ್ ಕಂಪ್ಲೇಂಟ್ ಅಂತ ಹೇಳ್ತಾ ಇದಾರಲ್ಲ. ಮೊದ್ಲೇ ಇವರು ಅರ್ಧಂಬರ್ಧ ಕೆಲಸ ಮಾಡ್ಬಿಟ್ಟಿದ್ದಾರೆ. ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮುಂದೆ ಏನಾಗುತ್ತೋ ಏನ್ ಕತೆನೋ ದೇವ್ರೆ. ಮಾಮ್, ಡಿಪಾರ್ಟ್ಮೆಂಟಲ್ಲಿ ಜೈಶಂಕರ್ ಇದ್ದಾರಲ್ಲ, ಅವ್ರಿಗೆ ಕಾಲ್ ಮಾಡಿ ಈ ವಿಷಯ ಹೀಗೆ ಅಂತ ಹೇಳಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟರ್. ಈ ಕೆಲಸ ಯಾರು ಮಾಡಿದ್ದು, ಅಣ್ಣನ್ ಯಾಕೆ ಟಾರ್ಗೆಟ್ ಮಾಡಿದ್ದು ಎಲ್ಲ ಗೊತ್ತಾಗತ್ತೆ. ಹೌದು ವಿರಾಟ್, ನೀ ಹೇಳ್ತಿರೋದು ಸರಿ ಇದೆ. ಆದ್ರೆ ಯಾಕೆ ಮಾಮ್, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ? ಅಟ್ಯಾಕ್ ಮಾಡಿದ್ದು ಸಿಂಪಲ್ ವಿಷಯ ಅಲ್ಲ. ಅಣ್ಣನ ಸಿಚುವೇಶನ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ರಾಜ್ ಬಹದ್ದೂರ್ ವಂಶದ ನನ್ನ ಮೊಮ್ಮಗನ ಕೊಲೆ ಮಾಡ್ಸೋಕೆ ಪ್ರಯತ್ನ ಮಾಡಿಸಿದವ್ರನ್ನ ಅರೆಸ್ಟ್ ಮಾಡಿಸಿ ಏರ್ಪ್ಲೇನ್ ಹತ್ತಿಸ್ಬೇಕು. ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಹೌದು ಮಾಮ್, ಈ ಅಟ್ಯಾಕ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಗ್ಲೇಬೇಕು. ಅಣ್ಣನ ಜೀವನದ ಪ್ರಶ್ನೆ ಇದು. ಹೌದು ಅತ್ತೆ, ನಾವ್ ಹೀಗೆ ಸೈಲೆಂಟ್ ಆಗಿದ್ರೆ ಅಥರ್ವನ್ ಮೇಲೆ ಮತ್ತೆ ಮರ್ಡರ್ ಅಟೆಂಪ್ಟ್ ಆಗುತ್ತಲ್ವಾ? ಅವಾಗ ಮತ್ತೆ ಪ್ರಾಬ್ಲಮ್ ಆಗಲ್ವಾ? ಓಂಕಾರ್, ಇದ್ಯಾಕೋ ತುಂಬಾ ಸೀರಿಯಸ್ ಆಗ್ತಾ ಇದೆ. ಈಗೇನ್ ಮಾಡೋದು? ನೀನ್ ಸುಮ್ಮನೆ ನಿಂತ್ಕೋ. ನೀನ್ ಹೀಗೆಲ್ಲ ಆಡ್ತಾ ಇದ್ರೆ ನಮ್ಮ ಮೇಲೆ ಈಗಲೇ ಡೌಟ್ ಬಂದ್ಬಿಡುತ್ತೆ ಅಷ್ಟೇ. ನಿನಗೇನು ಗೊತ್ತಿಲ್ದಿರೋ ಥರ ಸುಮ್ಮನೆ ನಿಂತ್ಕೊಂಡ್ಬಿಡು. ಏನೇ ಬಂದರೂ ನಾನು ಆಮೇಲೆ ನೋಡ್ಕೋತೀನಿ.